ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಬಳೆ ಪದ್ಮಾವತಿ ಮತ್ತು ಶಿರ್ಷಿ ಮಾರಿಕಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶಿರ್ಷಿ ಮಾರಿಕಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಇದೆ. ಈ ವ್ಲಾಗು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಫಸ್ಟಿಂದ ಫುಲ್ವರೆಗೂ ನೋಡಿ ಎಂಜಾಯ್ ಮಾಡಿ. ಟೈಮು 9:30 ಆಗಿದೆ. ಈಗ ನಾವು ಹೋಗ್ತಾ ಇದ್ದೀವಿ. ನಾವಿಲ್ಲಿ ಕತ್ತೂರು ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ನಿಲ್ಲಿಸಿದ್ದೀವಿ. ಏಕೆಂದರೆ ನಾವೀಗ ಬೆಳಗ್ಗೆ ಬೇಗ ಬಂದಿದ್ದರಿಂದ ನಾವು ತಿಂಡಿ ಮಾಡ್ಕೊಂಡು ಬಂದಿದ್ದಿಲ್ಲ. ಅದಕ್ಕೆ ನಾವು ಇಲ್ಲಿ ನಿಲ್ಲಿಸಿ ಇಲ್ಲಿ ಬಂದಿದ್ದೀವಿ. ತೋಟದಲ್ಲಿ ಒಳಗಡೆ ತಣ್ಣಗಿದೆ, ಇಲ್ಲಿ ಆದರೆ ಬಿಸಿಲು ಇದೆ. ಹೊರಗಡೆ ಫುಲ್ ಗ್ರೀನ್ರಿ. ನಾವೀಗ ಮಸ್ತ್ ಮೆಳ್ಳಾಗ ನಾಷ್ಟ ಮಾಡಕತ್ತೀವಿ. ಅದೇನಂದರೆ ಉಪ್ಪಿಟ್ಟು ಮತ್ತು ಮಂಡಕ್ಕಿ ಐತಿ. ನಾಷ್ಟಕ್ಕೆ ತಂಪಾಗಿ ಕುಂತು ನಾಷ್ಟ ಮಾಡಕತ್ತೀವಿ. ಈಗ ನಾಷ್ಟ ಮಾಡಿ ಆಮೇಲೆ ಸಿಗ್ತೀವಿ. ಬಾಯ್. ಈಗ ಹಂಗೆ ಸ್ವಲ್ಪ ಹೊತ್ತು ಕುಂತ್ವಿ, ತಂಪೈತಿ. ಈ ಪ್ಲೇಸಲ್ಲಿ ಫುಲ್ಲು ಅಡಿಕೆ ಮರಗಳಿವೆ ಎಲ್ಲ ಕಡೆ. ಮುಗಿಸ್ಕೊಂಡು ಕಾರ್ನಲ್ಲಿ ಹತ್ತಾ ಇದ್ದೀವಿ. ಮತ್ತೆ ಮುಂದೆ ಜರ್ನಿ ಮಾಡಬೇಕು. ಜವಾಬ್ದಾರಿ ಸ್ವಲ್ಪ ಕಡಿಮೆ ಕೊಡ್ತಾರೆ, ಅದು ದುರಾಶೆ ಆಗ್ತದೆ. ಅದು ಅವ್ರಿಗೇನೋ ಒಂದು ಬೇರೆ ಅನ್ಸಾಗ್ತದೆ. ನಾವು ಈ ಪ್ಲೇಸಲ್ಲಿ ಎದಕ್ಕೆ ನಿಲ್ಲಿಸಿದ್ವಿ ಅಂದರೆ, ನಾವು ಮೊದಲೇ ಬಂದಿರೋದು ಸಮ್ಮರಲ್ಲಿ. ಫುಲ್ಲು ಬಿಸಿಲು ಇರುತ್ತೆ. ಇದು ಕಾಡು ಪ್ರದೇಶ. ಅಂದರೆ ಇಲ್ಲಿ ಆ ದೇವರು ಇರೋದು ಕಾಡು ನಡುವು. ಅದಕ್ಕೆ ಎಲ್ಲ ಕಡೆ ಇದೇ ಥರ ಇರುತ್ತೆ. ಅದಕ್ಕೆ ನಾವು ಈ ಪ್ಲೇಸಲ್ಲಿ ನಿಲ್ಲಿಸಿದ್ದು. ಅದಕ್ಕಂದರೆ ಅಡಿಕೆ ತೋಟದಲ್ಲಿ ತಂಪಿರುತ್ತೆ. ಅದಕ್ಕೆ ನಾವು ನಾಷ್ಟ ಮಾಡ್ಕೊಂಡ್ವಿ. ಈಗ ಮುಂದೆ ಹೋಗ್ತಾ ಇದ್ದೀವಿ. ಲಾಂಗ್ ಜರ್ನಿ ಇದೆ ಆಯಿತಾ. ಅದಕ್ಕೆ ನಾವು ಜಲ್ದಿನೇ ಮುಗಿಸ್ಕೊಂಡು ಜಲ್ದಿನೇ ಬಿಟ್ವಿ. ಈಗ ಅಲ್ಲಿ ಹೋಗ್ತಾ ಇದ್ವಿ. ಜೋಗನೂ ಇಲ್ಲೇ ಇರೋದು. ಇದು ಫುಲ್ಲು ಯಾವ ಥರ ಇದೆ ಅಂದರೆ ಕರ್ವಿಂಗ್ ರೋಡ್. ಇದು ಫುಲ್ಲು ಈ ಥರ ಕರ್ವ್ ಫುಲ್ ಆಗುತ್ತೆ ನೋಡಿ. ಈಗ ಸ್ಟ್ರೇಟ್ ಹೋಗ್ತಾ ಇದ್ದೀವಿ. ಆದರೆ ಈ ಕಡೆ ಕರ್ವು ಎಲ್ಲ ಇದೇ ಥರ ಇರುತ್ತೆ ಇಲ್ಲಿ ಪ್ಲೇಸು. ಅಂದರೆ ಬೆಟ್ಟ ಹತ್ತೋ ಕಡೆ ನಡುವು ಈ ಥರ ರೋಡನ್ನ ಕೆತ್ತಿರ್ತಾರೆ. ಈ ಥರ ಇರುತ್ತೆ ರೋಡು. ಒಡಂಬೈಲಲ್ಲಿ ಬಳೆ ಪದ್ಮಾವತಿ ದೇವಸ್ಥಾನ ಇರೋದು. ಅಲ್ಲೇ ಹೋಗ್ತಾ ಇದ್ದೀವಿ. ಈಗ ಇನ್ನೇನು ತಲುಪ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತು. ಇಲ್ಲೇ ಮೇಲ್ಗಡೆನೇ ಕಾರ್ನ ಪಾರ್ಕ್ ಮಾಡಿ ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆನೇ ಇರೋದು ದೇವಸ್ಥಾನ. ಅಂದರೆ ಕೆಳಗಡೆ ಇಲ್ಲೆಲ್ಲ ಫುಲ್ಲು ಟ್ರಾಫಿಕ್ಕು, ಮೇಲ್ಗಡೆನೂ ಫುಲ್ ಟ್ರಾಫಿಕ್ಕು. ಕಾಲು ಬೇರೆ ಸುಡ್ತಾ ಇದೆ. ಈಗ ಹೋಗ್ತಾ ಇದ್ದೀವಿ. 3 ಗಂಟೆಗಳ ಕಾಲ ಕಾಡಲ್ಲಿ ಜರ್ನಿ ಮಾಡಿ ಕೊನೆಗೂ ತಲುಪೇ ಬಿಟ್ವಿ ಗುರು, ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ನಿಮಗೂ ಕೂಡ ವೆಲ್ಕಮ್ ಟು ಬಳೆ ಪದ್ಮಾವತಿ ದೇವಸ್ಥಾನ. ಇಲ್ಲಿ ನಾವು ಲೈನ್ ಹಚ್ಚಬೇಕು ಗುಡಿ ಒಳಗೆ ಹೋಗೋಕೆ. ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಫೋಟೋ ವಿಡಿಯೋ ಅದಾವಿದ್ದಿಲ್ಲ, ಅದಕ್ಕೆ ನಾನು ತೆಗಿಲಿಲ್ಲ. ಇದು ಒಂದು ಕ್ಷೇತ್ರಪಾಲ ದೇವರು.
ಹಂಗೆ ಕುಂತಿದ್ದೀವಿ. ಅಂದರೆ ಬಿಸಿಲಲ್ಲಿ ಭಾಳ ಜನ ಬಂದಿರ್ತಾರಲ್ಲ, ಕುಂತಿರ್ತಾರೆ. ನಾವು ಇಲ್ಲಿ ತಣ್ಣಗಿದೆ ಅದಕ್ಕೆ ಕುಂತಿದ್ದೀವಿ. ಫ್ಯಾಮಿಲಿ ಟ್ರಿಪ್ಗೆ ಈ ಪ್ಲೇಸು ಕರೆಕ್ಟ್ ಸೆಟ್ ಆಗುತ್ತೆ. ಇಲ್ಲಿ ಬುದ್ಧನ ಸ್ಥಾಪನೆ ಕೂಡ ಇದೆ, ಬುದ್ಧನ ಮೂರ್ತಿ ಇದೆ. ಒನ್ ಡೇ ಫ್ಯಾಮಿಲಿ ಟ್ರಿಪ್ಗೆ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಸೂಕ್ತ ಜಾಗ. ಅಮ್ಮನವ್ರದ್ದು ಚೆನ್ನಾಗಿದೆ, ಸೂಪರ್ ದೇವಸ್ಥಾನ, ಪ್ಲೇಸು, ಸೀನ್ಸು ಸೂಪರ್ ಇದೆ, ಚೆನ್ನಾಗಿದೆ. ನಾವೀಗ ಮತ್ತೆ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿ ಕಡೆಗೆ. ಈ ದೇವಸ್ಥಾನ ಯಾವ ಥರ ಇದೆ ಅಂದರೆ ಫುಲ್ಲು ಕಾಡು ನಡುವು ಶಾಂತತೆ ಜಾಗದಲ್ಲಿ ದೇವಿ ನೆಲೆಸಿರೋ ಥರ ಇದೆ. ಸಖತ್ತಾಗಿದೆ. ಯು ಮಸ್ಟ್ ವಿಸಿಟ್ ದಿಸ್ ಟೆಂಪಲ್. ಜೋಗಕ್ಕೆ ಬಂದಾಗ ಬರ್ಬೋದು. ಜೋಗದಿಂದ 60 ಕಿಲೋಮೀಟರ್ ಆಗುತ್ತೆ, ಹತ್ತಿರ ಇದೆ. ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶಿರ್ಸಿ ಮಾರಿಕಾಂಬ ದೇವಸ್ಥಾನ. ಅಲ್ಲಿ ತುಂಬ ಅದ್ಧೂರಿಯಾಗಿ ಜಾತ್ರೆ ನಡೀತಾ ಇದೆ. ಅದು ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಪಾರ್ಟ್ 1 ವ್ಲಾಗ್ನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.